ಶಿವರಾತ್ರಿ ಹಬ್ಬದ ಶುಭಾಶಯಗಳು. ತುಂಬ ಖುಷಿ ಆಯಿತು. ನಾನು ಬರ್ತಾ ನೆನಪಿಸ್ಕೊತಾ ಇದ್ದೆ, ರಾಟೆ ಸಿನಿಮಾದಲ್ಲಿ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ. ಬೆಂಗಳೂರಿಗೆ ಹೋದಾಗ ನಮ್ಮದು ಮಂಡ್ಯದ ಹತ್ರ ಕೆರಗೋಡು ಅಂತ ಹೇಳಿದ್ದೆ. ಯಾಕೆ ಅಂದರೆ ರಾಟೆ ಸಿನಿಮಾ ನಿರ್ದೇಶಕರು AP ಅರ್ಜುನ್ ಇದೇ ಊರವರು. ಸೊ ಊರು ಅಂತ ಬಂದಾಗ ಕೆರಗೋಡಲ್ಲಿ ಶೂಟ್ ಮಾಡಿರಲಿಲ್ಲ, ಬೇರೆ ಊರನ್ನ ಕೆರಗೋಡು ಥರ ತೋರಿಸಿದ್ವಿ. ಬಟ್ ಅವಾಗ ಕೆರಗೋಡು ಅಂತ ಹೇಳಿದ್ದೆ. ಇವತ್ತು ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡಿದ್ದು, ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಪ್ರೀತಿ ತುಂಬ ದೊಡ್ಡದು, ನೀವು ರಿಸೀವ್ ಮಾಡ್ಕೊಳ್ಳೋ ರೀತಿ ತುಂಬ ದೊಡ್ಡದು. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಪ್ರತಿ ಸಿನಿಮಾದಲ್ಲೂ, ಅಂದರೆ ನನ್ನ ಜರ್ನಿ ಎಲ್ರಿಗೂ ಗೊತ್ತೇ ಇದೆ, ಪ್ರತಿ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕೈ ಹಿಡಿದು ಒಂದೊಂದೇ ಹೆಜ್ಜೆ ಮುಂದೆ ಕರ್ಕೊಂಡು ತುಂಬ ಪ್ರೀತಿಯಿಂದ ಇವಾಗ ಡಾಲಿ ಅಂತ ಕರಿತೀರಾ. ಅದ್ರ ಕಡೆಗೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಬೆಳೆಸಿದಲ್ಲ, ಬೆಳೆದಿದ್ದೆ, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀನಿ ಸುಬ್ಬಿ. ಅಂಡ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ, ಬೆಳಿಬೇಕು ಅಂದರೆ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಕ್ಕೆ ತುಂಬ ದೂರ ಹೋಗಬೇಕಾಗಿಲ್ಲ. ಮಂಡ್ಯ ತುಂಬ ಜನ ಕಲಾವಿದರು, ತುಂಬ ಜನ ನಾಯಕ ನಟರು, ತುಂಬ ಜನ ರೈತ ನಾಯಕರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸು ಹುಟ್ಟಿ ಬಂದಿರೋಂಥ ನಾಡು ಇದು. ನಿಮ್ಮ ಸುತ್ತಮುತ್ತಲೇ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಕ್ಕೆ ತುಂಬ ಪರ್ಸನಾಲಿಟಿ ಸಿಗುತ್ತೆ. ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ತುಂಬ ಅದ್ಭುತವಾಗಿ ಕೆಲಸ ಮಾಡಿ, ಕನಸು ಕಟ್ಕೊಳ್ಳಿ, ಅದನ್ನು ಅಚೀವ್ ಮಾಡ್ತೀರಾ ಡೆಫಿನೆಟ್ಲಿ. ನಿರಂತರವಾಗಿ ಯಾವ್ದ್ರ ಕಡೆಗಾದ್ರೂ ಕೆಲಸ ಮಾಡ್ತಿದ್ರೆ ನೀವೇನು ಅನ್ಕೋತೀರ ಅದು ಖಂಡಿತ ದಕ್ಕಕ್ಕೆ ಸಾಧ್ಯ. ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್. ನಾನು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡ್ರು. ಸೊ ಖಂಡಿತ ಅದೆಲ್ಲದೂ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ ಈ